ಇವತ್ತಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ. ಮುಂದುವರಿದ ಭಾಗವನ್ನು ನೋಡುವುದಕ್ಕೆ ಮುಂಚೆ ಹಿಂದಿನ ತರಗತಿಯ ಒಂದೆರಡು ಸಾಲುಗಳನ್ನು ನೋಡಿ. ಮಾದಾರ ಚೆನ್ನ ಹೇಗೆ ಶಿವನನ್ನ ಪೂಜಿಸುತ್ತಿದ್ದ ಅನ್ನುವುದರ ಪರಿಚಯವನ್ನ ಕೊನೆಯ ಸಾಲುಗಳಲ್ಲಿ ಕವಿ ಹೇಳ್ತಾರೆ. ಯುಕ್ತಿಂ ಕಾಯಕಮನ್ ಎಳೆಗೊಂಡನ್ ಒಲಿದು ಅಂದು. ಯುಕ್ತಿ ಬುದ್ಧಿವಂತಿಕೆಯಿಂದ ಕಾಯಕವನ್ನ, ಕೆಲಸವನ್ನ ಒಲಿದು ಮಾಡಿಕೊಂಡು ಬರ್ತಿದ್ದಾರೆ, ಪ್ರೀತಿಯಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕಂಪಣದ ಉಲ್ಲ ಕಾಯಕವನ್ನೇ ಮರೆ ಮಾಡಿ, ಕಂಪಣ ಅಂದ್ರೆ ಮೇವು ಅಂತ, ಮೇವಿನ ಅಥವಾ ಮೇವನ್ನು ತರುವಂತಹ ಹುಲ್ಲಿನ ಕೆಲಸವನ್ನ ಮರೆತು ಹೆಂಪಿಂದ ಶಿವನ ಅರ್ಚಿಸುತ್ತಿರ್ಪನ್ ಒಡಗೂಡಿ. ಹಿರಿಮೆಯಿಂದ ಶಿವನನ್ನ ಅರ್ಚಿಸುತ್ತಿದ್ದಾನೆ, ಶಿವನಲ್ಲಿ ಒಂದಾಗಿ. ಮುಂದುವರೆದ ಭಾಗವೂ ಕೂಡ ಮಾದಾರ ಚೆನ್ನನ ಭಕ್ತಿಯನ್ನ ಕವಿ ನಮಗೆ ಇಲ್ಲಿ ಪರಿಚಯಿಸಿ ಕೊಡ್ತಾನೆ. ಮಾದಾರ ಚೆನ್ನನ ಭಕ್ತಿ ಹೇಗಿತ್ತು ಅನ್ನುವುದರ ಪರಿಚಯವನ್ನ ಇಲ್ಲಿ ಕವಿ ಕೊಡ್ತಾನೆ. ಮೊದಲನೇ ಸಾಲು. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ಹೇಗಿತ್ತು ಅವನ ಭಕ್ತಿಯ ಸ್ವರೂಪ ಅಂದ್ರೆ, ಒಳಗೆ ಭಕ್ತಿಯ ತಂಪು. ಒಳಗೆ ಅಂದ್ರೆ ಯಾವುದರೊಳಗೆ? ಮನಸ್ಸಿನೊಳಗೆ. ಮಾದಾರ ಚೆನ್ನ ಮನದೊಳಗೆ ತಂಪಾದ ಭಕ್ತಿಯನ್ನ ತುಂಬಿಕೊಂಡಿದ್ದಾನೆ. ಮಾದಾರ ಚೆನ್ನ ಮನದೊಳಗೆ ತಂಪಾದ ಭಕ್ತಿಯನ್ನ ತುಂಬಿಕೊಂಡು ಹೊರಗೆ ಜನ್ಮದ ಸೊಂಪು. ಸೊಂಪು ಅಂದ್ರೆ ಚೆಲುವು ಅಂತ, ಸೌಂದರ್ಯ. ಹೊರಭಾಗದಲ್ಲಿ ಬಹಿರಂಗವಾಗಿ ತನ್ನ ಜನ್ಮದ ಬಗ್ಗೆ ಸೌಂದರ್ಯವನ್ನ, ಚೆಲುವನ್ನ ತುಂಬಿಕೊಂಡಿದ್ದಾನೆ. ಮನದೊಳಗೆ ಭಕ್ತಿಯ ತಂಪನ್ನು ತುಂಬಿಕೊಂಡಿದ್ದಾನೆ, ತಂಪಾದ ಭಕ್ತಿಯನ್ನು ತುಂಬಿಕೊಂಡಿದ್ದಾನೆ. ಹೊರಭಾಗದಲ್ಲಿ ಬಹಿರಂಗವಾಗಿ ತನ್ನ ಜನ್ಮದ ಬಗ್ಗೆ ಚೆಲುವನ್ನ ತುಂಬಿಕೊಂಡಿದ್ದಾನೆ. ಹಾಗೆ ಒಳಗೆ ಮುಕ್ತಿಯ ಗುಂಪು, ಒಳಗೆ ಮುಕ್ತಿಯನ್ನ ಪಡೆಯಬೇಕೆಂಬ ಭಾವನೆಗಳನ್ನು ತುಂಬಿಕೊಂಡಿದ್ದಾನೆ. ಮುಕ್ತಿಯ ಭಾವನೆಗಳು ಮನದೊಳಗೆ, ಮನಸ್ಸಿನೊಳಗೆ ಮಾದಾರ ಚೆನ್ನ ಮುಕ್ತಿಯ ಭಾವನೆಗಳನ್ನು ತುಂಬಿಕೊಂಡಿದ್ದಾನೆ. ಹಾಗೆ ಹೊರಗೆ ಜಾತಿಯ ಹೆಂಪು, ಜಾತಿಯ ಹೆಂಪು. ಹೆಂಪು ಅಂದ್ರೆ ಹಿರಿಮೆ. ಇಲ್ಲಿ ಸಾಲಲ್ಲಿ ಬಂತು ನೋಡಿ, ಹೆಂಪಿದ್ದೆ. ಹೆಂಪು ಅಂದ್ರೆ ಹಿರಿಮೆ. ಬಹಿರಂಗವಾಗಿ ಹೊರಭಾಗದಲ್ಲಿ ಜಾತಿಯ ಬಗ್ಗೆ ಹಿರಿಮೆಯನ್ನ ತುಂಬಿಕೊಂಡಿದ್ದಾನೆ, ಇಟ್ಕೊಂಡಿದ್ದಾನೆ. ಯಾರು? ಮಾದಾರ ಚೆನ್ನ. ಮನದೊಳಗೆ ತಂಪಾದ ಭಕ್ತಿಯನ್ನ ತುಂಬಿಕೊಂಡು ಹೊರಭಾಗದಲ್ಲಿ ತನ್ನ ಜನ್ಮದ ಚೆಲುವನ್ನ ತುಂಬಿಕೊಂಡಿದ್ದಾನೆ. ಮನದೊಳಗೆ ಮುಕ್ತಿಯ ಭಾವನೆಗಳನ್ನು ತುಂಬಿಕೊಂಡು ಹೊರಭಾಗದಲ್ಲಿ ತನ್ನ ಜಾತಿಯ ಬಗ್ಗೆ ಹಿರಿಮೆಯನ್ನ ತುಂಬಿಕೊಂಡಿದ್ದಾನೆ. ಯಾರು? ಮಾದಾರ ಚೆನ್ನ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ನೋಡಿ, ಮಾದಾರ ಚೆನ್ನನ ಗುಪ್ತವಾದಂತಹ ಭಕ್ತಿ ಹೇಗಿತ್ತು ಅಂದ್ರೆ ಹೀಗೆ. ತಿಲದ ತೈಲದ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ
ನಿಧಾನದ ತೆರದೆ. ತೆರ ತೆರ ಅಂತ ಒಂದು ಶಬ್ದ ಬಂತು ನೋಡಿದೆ. ತೆರ ಅಂತ ಹೇಳಿದ್ರೆ ರೀತಿ ಅಂತ ಅರ್ಥ. ಈ ತೆರ ಅನ್ನುವಂತಹ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಇದ್ದಾವೆ. ತೆರಿಗೆ ಅನ್ನುವ ಅರ್ಥವೂ ಇದೆ, ದಂಡ ಅನ್ನುವ ಅರ್ಥ ಇದೆ, ಹಾಗೆ ವಧುದಕ್ಷಿಣೆ ಅನ್ನುವ ಅರ್ಥವೂ ಕೂಡ ಇದೆ. ವಧುದಕ್ಷಿಣೆ ಅನ್ನುವ ಅರ್ಥವೂ ಕೂಡ ಇದೆ. ಇಲ್ಲಿ ನೀವು ರೀತಿ ಅನ್ನೋದನ್ನು ತಗೋಬೇಕು. ತಿಲದ ತೈಲದ ತೆರದೆ, ತಿಲದ ತೈಲದ ರೀತಿಯಲ್ಲಿ. ಈಗ ತಿಲ, ತಿಲ ಅಂದ್ರೆ ಏನು? ತಿಲ ಒಂದು ಧಾನ್ಯದ ಹೆಸರಿದು. ಎಳ್ಳು, ಎಳ್ಳು ಅನ್ನೋ ಧಾನ್ಯವನ್ನು ನೋಡಿದ್ದೀರಾ? ಓಕೆ. ತಿಲ ಅಂದ್ರೆ ಎಳ್ಳು, ತೈಲ ಅಂದ್ರೆ ಎಣ್ಣೆ. ಎಳ್ಳಿನೊಳಗಿರುವಂತಹ ಎಣ್ಣೆಯ ರೀತಿಯಲ್ಲಿ, ಎಳ್ಳಿನ ಒಳಭಾಗದಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಆದರೆ ಇರುವಂತಹ ಎಣ್ಣೆಯ ಅಂಶ ಮೇಲ್ಭಾಗದಲ್ಲಿ ನಮಗೆ ಕಾಣಿಸೋದಿಲ್ಲ. ಅಲ್ಲರಿ, ಎಳ್ಳಿನೊಳಗೆ ಎಣ್ಣೆ ಅಂಶ ಇದೆ, ಕಾಣಕ್ಕೆ ಹಾಕಿ ಅದನ್ನ ರುಬ್ಬದ ಮೇಲೆ ಎಣ್ಣೆ ಬರುತ್ತೆ ನೋಡಿ. ಆದ್ರೆ ಎಳ್ಳನ್ನ ಕೈಯಲ್ಲಿ ಹಿಡ್ಕೊಂಡಾಗ ಎಳ್ಳಿನಲ್ಲಿ ಇರುವಂತಹ ಎಣ್ಣೆಯ ಅಂಶ ನಮಗೆ ಕಾಣಿಸೋದಿಲ್ಲ. ಇಲ್ಲಿ ಮಾದಾರ ಚಂದ್ರನ ಭಕ್ತಿಗೆ ಹೋಲಿಕೆ ಮಾಡ್ಕೊಂಡು ಹೇಳ್ತಿದ್ದಾರೆ. ಮಾದಾರ ಚಂದ್ರನ ಮನದೊಳಗೆ ಭಕ್ತಿ ಇದೆ, ಆದ್ರೆ ಭಕ್ತಿ ಇದೆ ಅನ್ನುವುದು ಬೇರೊಬ್ಬರಿಗೆ ಕಾಣಿಸ್ತಾ ಇಲ್ಲ. ಅದು ಯಾವ ರೀತಿಯಲ್ಲಿ? ತಿಲದ ತೈಲದ ತೆರದಿ, ಎಳ್ಳಿನೊಳಗಿರುವಂತಹ ಎಣ್ಣೆಯ ರೀತಿಯಲ್ಲಿ. ಎಳ್ಳಿನೊಳಗೆ ಎಣ್ಣೆಯ ಅಂಶ ಇರುತ್ತೆ, ಆದರೆ ಇದೆ ಅನ್ನುವುದು ಮೇಲ್ಭಾಗದಲ್ಲಿ ಕಾಣಿಸುವುದಿಲ್ಲ. ಹಾಗೆ ನಿಮ್ಮ 2 ಅಂಕದ ಒಂದು ಪ್ರಶ್ನೆ ಇದೆ. ಮಾದಾರ ಚನ್ನನ ಗುಪ್ತ ಭಕ್ತಿ ಎಂತಹುದು ಅಂತ. ಅದಕ್ಕಿದೆ ಉತ್ತರ. ಎಳ್ಳಿನೊಳಗಿರುವಂತಹ ಎಣ್ಣೆಯ ರೀತಿಯಲ್ಲಿ ಕಾಮ ಕಾಷ್ಟದಗ್ನಿಯ ತೆರದಿ. ಕಾಷ್ಟ, ಕಾಷ್ಟ ಅಂದ್ರೆ ಕಟ್ಟಿಗೆ ಅಂತ. ಇದು ತತ್ಸಮ ತತ್ವವ. ಕಾಷ್ಟ ಕಟ್ಟಿಗೆ, ತತ್ಸಮ ತತ್ವವ. ಕಟ್ಟಿಗೆಯೊಳಗಿರುವ ಬೆಂಕಿಯ ರೀತಿಯಲ್ಲಿ, ಕಟ್ಟಿಗೆಯ ಒಳಭಾಗದಲ್ಲಿ ಬೆಂಕಿಯ ಅಂಶ ಇರುತ್ತೆ, ಆದರೆ ಮೇಲ್ಭಾಗದಲ್ಲಿ ಬೆಂಕಿಯ ಅಂಶ ಇರುವುದು ನಮಗೆ ಕಾಣಿಸೋದಿಲ್ಲ. ಮೊದಲೆಲ್ಲ ಕಾಡುಗಳಲ್ಲಿ ಒಂದು ಮರ ಮತ್ತೊಂದು ಮರದ ಜೊತೆಯಲ್ಲಿ ತಿಕ್ಕಾಟವನ್ನ ಮಾಡಿ ಇಡೀ ಕಾಡಿಗೆ ಕಾಡೆ ಬೆಂಕಿ ಹತ್ಕೊಳ್ತಾ ಇತ್ತು. ಅಂದ್ರೆ ಮರದ ಕಟ್ಟಿಗೆಯ ಒಳಭಾಗದಲ್ಲಿ ಬೆಂಕಿಯ ಅಂಶ ಇರುತ್ತೆ, ಆದರೆ ಅದು ಯಾರ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಹಾಗೆ ಕಟ್ಟಿಗೆಯೊಳಗಿರುವ ಬೆಂಕಿಯ ರೀತಿಯಲ್ಲಿ. 3ನೇದು, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದಿ. ನಿಧಾನ, ನಿಧಾನ ಅಂತ ಹೇಳಿದ್ರೆ ಸ್ಲೋ ಅಂತ ಅಲ್ಲ. ನಿಧಾನ ಅಂದ್ರೆ ಸಂಪತ್ತು ಅಂತ. ಸಂಪತ್ತು ನೆಲದ ಮರೆಯೊಳಗೆ ತೊಳಗುವ, ಭೂಮಿಯ ಒಳಭಾಗದಲ್ಲಿ ಒಳೆಯುತ್ತಿರುವಂತಹ ಸಂಪತ್ತಿನ ರೀತಿಯಲ್ಲಿ. ಭೂಮಿಯ ಒಳಭಾಗದಲ್ಲಿ ಸಂಪತ್ತಿರುತ್ತೆ, ಚಿನ್ನ ಇರುತ್ತೆ, ಬೆಳ್ಳಿ ಇರುತ್ತೆ, ವಜ್ರ ಇರುತ್ತೆ, ಏನೆಲ್ಲ ಇರುತ್ತೆ. ಆದರೆ ಎಲ್ಲಿ ಇದೆ ಅಂತ ಮಾತ್ರ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಆದರೆ ಅದು ಭೂಮಿಯೊಳಗೆ ಇರುತ್ತೆ. ಎಳ್ಳಿನೊಳಗೆ ಇರುವಂತಹ ಎಣ್ಣೆಯ ರೀತಿಯಲ್ಲಿ, ಕಟ್ಟಿಗೆಯೊಳಗೆ ಇರುವಂತಹ ಬೆಂಕಿಯ ರೀತಿಯಲ್ಲಿ
ಭೂಮಿಯ ಒಳಭಾಗದಲ್ಲಿ ಇರುವಂತಹ ಸಂಪತ್ತಿನ ರೀತಿಯಲ್ಲಿ ಮಾದಾರ ಚಂದ್ರನ ಗುಪ್ತವಾದ ಭಕ್ತಿಯು ಇತ್ತು. ಒಳಗುಪ್ತವಾದ ಭಕ್ತಿ ಇದೆ, ಆದರೆ ಮೇಲ್ನೋಟಕ್ಕೆ ಅದು ಬೇರೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಮುಂದಕ್ಕೆ ನೋಡಿ. ಪೆರರಿಯದಂತೊಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಹೇಗೆ ಇಲ್ಲಿ ಮಾದಾರ ಚೆನ್ನ ಕೆಲಸವನ್ನ ಮಾಡ್ತಿದ್ದಾನೆ ಹೀಗೆ ಹೇಳ್ತಾ ನೋಡಿ. ಪೆರರ್ ಬೇರೆಯವರು, ಅರಿಯದಂತೆ ತಿಳಿಯದಂತೆ. ಪೆರರರಿಯದಂತೆ ಬೇರೆಯವರಿಗೆ ತಿಳಿಯದಂತೆ, ಒಳಗೆ ಮನದೊಳಗೆ ಲಿಂಗಾರ್ಚನೆಯಲ್ಲಿಪ್ಪ. ಲಿಂಗದ ಅರ್ಚನೆಯಲ್ಲಿ ಅಥವಾ ಲಿಂಗದ ಪೂಜೆಯಲ್ಲಿ ಮಾದಾರ ಚೆನ್ನ ಇದ್ದಾನೆ. ಬೇರೆಯವರಿಗೆ ತಿಳಿಯದ ಹಾಗೆ ಮನದೊಳಗೆ ಶಿವಪೂಜೆಯನ್ನ ಮಾದಾರ ಚೆನ್ನ ಮಾಡುತ್ತಿದ್ದಾನೆ. ಅವನು ಮಾಡುತ್ತಿರುವಂತಹ ಶಿವಪೂಜೆ, ಲಿಂಗ ಪೂಜೆ ಬೇರೆಯವರಿಗೆ ಗೊತ್ತಾಗುತ್ತಿಲ್ಲ. ಎರಡನೇ ಮತ್ತೊಂದು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ನೋಡಿ. ಮುಂದಿನ ಸಾಲಿನಲ್ಲಿ ಅರಿವಂತೆ ಹೊರಗೆ, ಅರಿವಂತೆ ಹೊರಗೆ, ತಿಳಿಯುವ ಹಾಗೆ ಹೊರಭಾಗಕ್ಕೆ, ಹೊರಗಿನ ಜನಗಳಿಗೆ ತಿಳಿಯುವಂತೆ ತಿಳಿಯುವ ಹಾಗೆ. ಕುಲಧರ್ಮ ಕರ್ಮದೊಳಿಪ್ಪ. ಕುಲ ಅಂದ್ರೆ ಜಾತಿ, ಕರ್ಮ ಅಂದ್ರೆ ಕೆಲಸ. ಕುಲಧರ್ಮ ಕರ್ಮ ಜಾತಿಗೆ ಅಂಟಿಕೊಂಡು ಬಂದಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾನೆ. ಇಲ್ಲಿ ಮಾದಾರ ಚೆನ್ನ ಮಾಡುತ್ತಿರುವುದು ಎರಡು ಕಾಯಕ. ಒಂದು ಕಾಯಕವನ್ನ ಎಲ್ಲರಿಗೂ ಗೊತ್ತಾಗುವಂತೆ ಮಾಡ್ತಿದ್ದಾನೆ, ಇನ್ನೊಂದು ಕಾಯಕವನ್ನ ಯಾರಿಗೂ ಗೊತ್ತಾಗದಂತೆ ಮಾಡ್ತಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ಮಾಡುತ್ತಿರುವುದು ಯಾವುದು? ಶಿವಪೂಜೆ. ಎಲ್ಲರಿಗೂ ಗೊತ್ತಾಗುವಂತೆ ಮಾಡುತ್ತಿರುವುದು ಯಾವುದು? ಜಾತಿಗೆ ಅಂಟಿಕೊಂಡು ಬಂದಿರುವಂತಹ ಕರ್ಮ ಕೆಲಸ. ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಹೊರಭಾಗಕ್ಕೆ ತಿಳಿಯುವಂತೆ ಕುಲಧರ್ಮದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾನೆ. ಆದರೆ ಬೇರೆಯವರಿಗೆ ತಿಳಿಯದಂತೆ ಲಿಂಗದ ಪೂಜೆಯಲ್ಲಿ ತೊಡಗಿಲ್ಲ. ಹೀಗೆ ಇರುವಂತಹ ಮಾದಾರ ಚೆನ್ನ ಪ್ರತಿ ದಿವಸ ಏನ್ ಮಾಡ್ತಾನೆ ನೋಡಿ, ಮುಂದೆ ಹೇಳ್ತಾರೆ. ಉದಯ ಸಮಯದೊಳೆದ್ದು ಕಾಂತಾರದೊಳು ಪೊಕ್ಕು, ರಾಗದಿಂ ನಿರ್ಮಳ ನದಿ ತೀರದೊಳು ಪೊಕ್ಕು, ನುಣ್ಮಣಲ ದಿಂಟೆಯೊಳು ತಳಿರ ಹಸೆಯಂ ಆಸೆ, ಕಣ್ಮನವನ್ ಅವವನ್ ಅತ್ತನು ನಿಲ್ಲಿಸಿ ಕೈ ಬೀಸಿ. ಉದಯ ಸಮಯದೊಳೆದ್ದು, ಉದಯ ಸಮಯದಲ್ಲಿ ಎಚ್ಚರವಾಗಿ. ಉದಯ ಸಮಯ ಅಂದ್ರೆ ಅದು ಸೂರ್ಯೋದಯದ ಸಮಯ. ಸೂರ್ಯೋದಯದ ಸಮಯ. ಉದಯ ಸಮಯ ಅಂದ್ರೆ ಸೂರ್ಯನು ಉದಯಿಸುವಂತಹ ಸಮಯ. ಸೂರ್ಯನು ಉದಯಿಸಿದಂತಹ ಸಮಯದಲ್ಲಿ ಎದ್ದು ಎಚ್ಚರವಾಗಿ ಕಾಂತಾರದೊಳು ಹೊಕ್ಕು. ಕಾಂತಾರ ಕಾಡನ್ನ ಪ್ರವೇಶಿಸಿ. ಸೂರ್ಯನು ಉದಯಿಸಿದಂತಹ ಸಮಯದಲ್ಲಿ ಎಚ್ಚರವಾಗಿ ಕಾಡನ್ನು ಪ್ರವೇಶಿಸಿ ರಾಗದಿಂ ಪ್ರೀತಿಯಿಂದ, ರಾಗದಿಂ ಪ್ರೀತಿಯಿಂದ ನಿರ್ಮಳ ನದಿ ತೀರದೊಳು ಪೊಕ್ಕು. ನಿರ್ಮಳ
ನಿರ್ಮಲ ಶುದ್ಧವಾದಂತಹ ನದಿ ತೀರವನ್ನ ಪ್ರವೇಶಿಸಿ. ಸೂರ್ಯನ ಉದಯವಾದಾಗ ಎಚ್ಚರವಾದ, ಕಾಡನ್ನು ಪ್ರವೇಶಿಸಿದ, ಕಾಡನ್ನ ಪ್ರವೇಶಿಸಿ ಪ್ರೀತಿಯಿಂದ ಶುದ್ಧವಾದಂತಹ ನದಿ ತೀರವನ್ನ ಪ್ರವೇಶ ಮಾಡಿ ಏನ್ ಮಾಡ್ದ? ನುಣ್ಮಣಲ ಗಿಂಟೆಯೋಳು, ನುಣ್ಮಣಲ ನುಣ್ಣನೆಯ ಮರಳಿನ, ನುಣ್ಮಣಲ ಅಂದ್ರೆ ನುಣ್ಣನೆಯ ಮರಳಿನ ದಿಂಟೆ, ದಿಂಟೆ ಅಂದ್ರೆ ದಿಬ್ಬ, ನುಣ್ಣನೆಯ ಮರಳಿನ ದಿಬ್ಬದಲ್ಲಿ, ನುಣ್ಣನೆಯ ಮರಳಿನ ಎತ್ತರವಾದಂತಹ ಜಾಗದಲ್ಲಿ ಏನು ಮಾಡ್ದ ಮಾದಾರ ಚೆನ್ನ? ತಳಿರ ಹಸೆಯಂ ಆಸಿ. ತಳಿರ, ತಳಿರು ಅಂದ್ರೇನು? ತಳಿರು ಅಂದ್ರೆ ಎಲೆ ಅಂತ ಅರ್ಥ. ತಳಿರು ಅಂದ್ರೆ ಎಲೆ, ಎಲೆಯ ಹಸೆಯನ್ನ, ಹಸೆ ಹಾಸಿಗೆ, ಎಲೆಗಳಿಂದ ಹಾಸಿಗೆಯನ್ನು ಮಾಡಿ ಅಥವಾ ಎಲೆಗಳನ್ನು ಹಾಸಿಗೆಯಂತೆ ಹಾಸಿ ಏನ್ ಮಾಡ್ದ? ಕಣ್ಮನವನ್, ಕಣ್ಮನ ಕಣ್ಣು ಎಂಬ ಮನಸ್ಸಿನೊಳಗೆ, ಕಣ್ಮನವನ್ ಕಣ್ಣೆಂಬ ಮನಸ್ಸಿನೊಳಗೆ ಅಭವನ್, ಅಭವ, ಅಭವ ಅಂದ್ರೆ ಶಿವ ಅಂತ, ಅಭವ ಅಂದ್ರೆ ಶಿವ, ಶಿವನನ್ನ ಅತ್ತಲು ನಿಲ್ಲಿಸಿ, ಕಣ್ಮನವನ್ ಅಭವನ್ ಅತ್ತಲು ನಿಲ್ಲಿಸಿ, ಕಣ್ಣೆಂಬ ಮನಸ್ಸಿನೊಳಗೆ ಶಿವನನ್ನ ನಿಲ್ಲಿಸಿಕೊಂಡು. ಯಾಕೆ ಅಂದ್ರೆ ಅವನ ಕಣ್ಣೆದುರಿಗೆ ನಿಜವಾದ ಶಿವನ ಮೂರ್ತಿ ಇಲ್ಲ, ಅವನ ಕಣ್ಣೆದುರಿಗೆ ನಿಜವಾದ ಶಿವ ದೇವಾಲಯ ಇಲ್ಲ. ಅವನು ಇರೋದಲ್ಲಿ ಕಾಡು, ಕಾಡಿನ ನದಿ ತೀರದಲ್ಲಿದ್ದಾನೆ, ಅಲ್ಲಿ ಯಾವ ದೇವಾಲಯವೂ ಇಲ್ಲ. ಹಾಗಾಗಿ ಶಿವನನ್ನ ಎಲ್ಲಿ ನಿಲ್ಲಿಸಿಕೊಂಡಿದ್ದಾನೆ? ಕಣ್ಣು ಎಂಬ ಮನಸ್ಸಿನೊಳಗೆ, ಮನದೊಳಗೆ ಶಿವನನ್ನ ಪ್ರತಿಷ್ಠಾಪಿಸಿಕೊಂಡಿದ್ದಾನೆ. ಮನಸ್ಸಿನೊಳಗೆ ಶಿವನನ್ನ ಪ್ರತಿಷ್ಠಾಪಿಸಿಕೊಂಡು ಕಣ್ಣೆದುರಿಗೆ ಪೂಜೆ ಮಾಡ್ತಾ ಇದ್ದಾನೆ. ಈಗ ನಾವು ಕೆಲವು ಸಂದರ್ಭಗಳಲ್ಲಿ ತೋಟಗಳಿಗೆ ಹೋಗಿ ಪೂಜೆ ಮಾಡ್ತೀವಿ ನೋಡಿ ಅಲ್ವಾ? ಸೇಮ್ ಅದೇ ತರ. ಅಲ್ಲಿ ಏನ್ ಮಾಡ್ತೀವಿ? ಅಲ್ಲೆಲ್ಲೋ ಬಿದ್ದಿರುವಂತ ಕಲ್ಲಲ್ಲಿ ಎತ್ಕೊಂಡ್ ಬರ್ತೀವಿ, ಕಲ್ಲದಲ್ಲಿ ಇಡ್ತೀವಿ, ತೊಳಿತೀವಿ, ಕಲ್ಲದಲ್ಲಿ ಇಡ್ತೀವಿ. ಮನಸ್ಸಿನೊಳಗೆ ನಮ್ಮ ಮನೆ ದೇವರಲ್ಲಿ ಇಟ್ಕೊಂಡಿರ್ತೀವಿ. ಆ ದೇವರೇ ಅದು ಅಂತ ಭಾವಿಸಿಕೊಂಡು ಕಲ್ಲಿನ ಪೂಜೆ ಮಾಡ್ತಿರ್ತೀವಿ. ಮನಸ್ಸಿನೊಳಗೆ ನಮ್ಮ ದೇವರದ್ದು ಇಟ್ಕೊಂಡಿರ್ತೀವಿ, ಕಣ್ಣೆದುರಿಗೆ ಒಂದು ಕಲ್ಲಿಟ್ಟಿರ್ತೀವಿ. ಅದು ನಿಜವಾದ ಮೂರ್ತಿಯೂ ಅಲ್ಲ. ಅದಕ್ಕೆ ಮುಂಚೆ ನೀವು ಆ ಕಲ್ ಮೇಲೆ ಏನೇನು ಮಾಡಿರ್ತೀರೋ ಗೊತ್ತಿಲ್ಲ. ಮನದೊಳಗೆ ನನ್ನ ದೇವರನ್ನು ನಿಲ್ಲಿಸಿಕೊಂಡು ಆ ಕಲ್ಲನ್ನ ಅದೇ ದೇವರು ಅಂತ ಭಾವಿಸಿಕೊಂಡು ಪೂಜೆ ಮಾಡಿದ್ರು. ಇಲ್ಲಿ ಇವನು ಕೂಡ ಅದೇ ಕಣ್ಮನವನ್ ಅಭವನತ್ತನು ನಿಲ್ಲಿಸಿ, ಕಣ್ಣೆಂಬ ಮನಸ್ಸಿನೊಳಗೆ ಶಿವನನ್ನ ನಿಲ್ಲಿಸಿಕೊಂಡು ಕೈ ಬೀಸಿ, ಕೈ ಬೀಸಿ, ಕೈ ಬೀಸಿ ಕರೆಯುತ್ತಾ ಏನ್ ಮಾಡ್ದ? ತಂದು ಸಿಂಹಾಸನದ ಮೇಲೆ ಭುಜಂಗೈಸಿ, ತಂದು ಸಿಂಹಾಸನದ ಮೇಲೆ. ಇಲ್ಲಿ ಮಾದಾರ ಚಂದ ಮಾಡಿರುವ ಸಿಂಹಾಸನ ಯಾವುದು? ಎಲೆಗಳಿಂದ ಮಾಡಿರುವಂತಹ ಹಾಸಿಗೆ, ಎಲೆಗಳಿಂದ ಮಾಡಿರುವಂತಹ ಸಿಂಹಾಸನದ ಮೇಲೆ ವಿಜಂಗೈಸಿ. ವಿಜಂಗೈಸಿ ಅಂದ್ರೆ ಕುಳ್ಳಿರಿಸಿ, ಒಂದು ಕಲ್ಲನ್ನು ತಂದ ಇಟ್ಟ, ಅದರ ಮೇಲೆ ಕುಳ್ಳಿರಿಸಿ ಏನು ಮಾಡ್ದ ನೋಡಿ. ಈಗ ಹರಿಯರ ಅವನ ಪೂಜೆಯ ಕ್ರಮವನ್ನು ಹೇಳ್ತಾನೆ ನೋಡಿ, ಎಷ್ಟು ಚಂದವಾಗಿ ವರ್ಣನೆಯನ್ನು ಮಾಡ್ತಾನೆ.
ಸಂದಣಿಪ ನೇಹದಿ ಪೂರೈಸಿ ಹಾರೈಸಿ. ಸಂದಣಿಪ ನೇಹದಿ, ಯಾವಾಗ ಶಿವನನ್ನ ಪ್ರತಿಷ್ಠಾಪಿಸಿದನೋ, ಪೂಜಿಸುವುದಕ್ಕೆ ಪ್ರಾರಂಭಿಸಿದನೋ, ಸಂದಣಿಪ ನೇಹದಿ, ಹೆಚ್ಚಾಗುತ್ತಿರುವಂತ, ಸಂದಣಿಪ ಅಂದ್ರೆ ಹೆಚ್ಚು ಅಂತ, ಹೆಚ್ಚಾಗುತ್ತಿರುವಂತಹ ಸ್ನೇಹದ ಭಾವದಿಂದ, ಸ್ನೇಹ ನೇಹ ತತ್ಸಮ ತದ್ಭವ, ಹೆಚ್ಚಾಗುತ್ತಿರುವಂತಹ ಸ್ನೇಹದ ಭಾವದಿಂದ ಪೂರೈಸಿ ಪೂಜೆಯನ್ನ ಮಾಡಿ ಮುಗಿಸ್ತ. ಹೆಚ್ಚಾಗುತ್ತಿರುವಂತಹ ಸ್ನೇಹದ ಭಾವನೆಯಿಂದ ಪೂರೈಸಿ ಶಿವಪೂಜೆಯನ್ನು ಮಾಡಿ ಮುಗಿಸ್ತ. ಶಿವಪೂಜೆಯನ್ನ ಮಾಡಿ ಮುಗಿಸಿದರೂ ಅವನ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಮತ್ತೆ ಅವನ ಮನಸ್ಸಿಗೆ ಸಮಾಧಾನವಾಗದಿರೋದ್ರಲ್ಲಿ ಏನ್ ಮಾಡ್ದ, ಆರೈಸಿ ಮತ್ತೆ ಪೂಜಿಸಲು ಬಯಸಿ. ಒಂದು ಸಲ ಪೂಜೆಯನ್ನ ಮಾಡಿ ಮುಗಿಸ್ತಾ ಸಮಾಧಾನ ಆಗಲಿಲ್ಲ, ಮತ್ತೆ ಆರೈಸಿ ಮತ್ತೆ ಪೂಜೆ ಮಾಡಬೇಕೆಂದು ಬಯಸಿ. ಮತ್ತೆ ಅವನು ಪೂಜೆ ಮಾಡಬೇಕು ಅಂತ ಇಷ್ಟ ಆಯ್ತು, ಮತ್ತೆ ಪೂಜೆ ಮಾಡಬೇಕೆಂದು ಬಯಸಿ ಏನ್ ಮಾಡ್ದ ನೋಡಿ, ಎಷ್ಟು ರೀತಿಯ ಹೂಗಳನ್ನು ತರ್ತಾನೆ ನೋಡಿ. ಪರಿಮಳದ ತಿರುಳೆರಿಪ ಮಲ್ಯ ಮಲ್ಲಿಗೆಗಳ ಹರಹರಿಯ ಕಂಪಿಡುವ ಸಂಪಿಗೆಯ ಹರಳುಗಳಿಂ, ಮರುಗ ತವನ ಪಚ್ಚೆ ಪಡ್ಡಳಿಯ ಹೂಗಳಿಂ, ಸುರಗಿ ಸುರವನ್ನೆ ಚಂಕಡಿಗೆಲೆಯ ಹೂಗಳಿಂ, ಸಂಕಳಿಸಿ ಸಿಂಗರಿಸಿ ಹೊಂಗಿ ಹೊರಹೇರುತ್ತು, ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತ್ತ. ಎಷ್ಟು ಹೂವ ತಂದ್ರಿ ಅವನು ಪೂಜೆ ಮಾಡಲಿಕ್ಕೆ. ಒಂದು ಸಾರಿ ಪೂಜೆಯನ್ನ ಮಾಡಿ ಮುಗಿಸ್ತಾ ಸಮಾಧಾನ ಆಗಲಿಲ್ಲ, ಮತ್ತೆ ಬಯಸ್ತ, ಮತ್ತೆ ಪೂಜಿಸಬೇಕೆಂದು ಬಯಸಿ ಏನು ಮಾಡ್ದ, ಪರಿಮಳದ ತಿರುಳೆನಿಪ ಮೊಲ್ಲೆ ಮಲ್ಲಿಗೆಗಳ, ಮೊಲ್ಲೆ ಹೂವು ಮಲ್ಲಿಗೆ ಹೂವು, ಅದನ್ನ ಹಳ್ಳಿ ಕಡೆ ಮಳ್ಳೆ ಹೂವು ಅಂತ ಹೇಳ್ತಾರೆ, ನೋಡಿರ್ಬೇಕು. ಅದು ಕೂಡ ಮಲ್ಲಿಗೆಯಂತೆ ಕಾಣುವ ಮತ್ತೊಂದು ಹೂವದು, ತುಂಬಾ ಸುವಾಸನೆ, ಪರಿಮಳ ಭರಿತ. ಅಷ್ಟು ದೂರದಲ್ಲಿ ಆ ಹೂವನ್ನು ಮುಟ್ಕೊಂಡು ನಿಂತಿದ್ರೆ ಇಲ್ಲಿಗೆ ಅದರ ವಾಸನೆ ಬಡಿಯುತ್ತೆ. ಅಷ್ಟು ಸುವಾಸನೆಯುಕ್ತವಾದದ್ದು ಮೊಲ್ಲೆ ಹೂವು, ಹಾಗೆ ಮಲ್ಲಿಗೆ ಹೂವು. ಪರಿಮಳದ ತಿರುಳೆನಿಪ, ಪರಿಮಳ ಸುವಾಸನೆ, ತಿರುಳು ಸತ್ವ, ಸುವಾಸನೆಯ ಸತ್ವವನ್ನೇ ತುಂಬಿಕೊಂಡಿರುವ ಮೊಲ್ಲೆ ಮತ್ತು ಮಲ್ಲಿಗೆಯ ಹೂಗಳನ್ನು, ಆಮೇಲೆ ಹರವರಿಯ ಕಂಪಿಡುವ ಸಂಪಿಗೆಯ ಅರಳುಗಳು, ಸಂಪಿಗೆಯ ಅರಳುಗಳು, ಸಂಪಿಗೆ ಮರ ದೂರದಲ್ಲಿದ್ದು ಇಲ್ಲಿಗೆ ಸ್ಮೆಲ್ ಹೊಡಿತಾ ಇರುತ್ತೆ. ಅದರ ವಾಸನೆ ಸುವಾಸನೆಯನ್ನು ಸೌದಿದ್ದೀರಾ? ಸಂಪಿಗೆ ಹರವರಿಯ ಕಂಪಿಡುವ, ವಿಶಾಲವಾಗಿ ಸುತ್ತಲೂ ಕಂಪು ಸುವಾಸನೆಯನ್ನು ಬೀರುವಂತಹ ಸಂಪಿಗೆಯ ಅರಳುಗಳು, ಸಂಪಿಗೆಯ ಮೊಗ್ಗುಗಳಿಂದ ನೋಡಿ, ಮೊಲ್ಲೆ ಹೂ ತಂದ, ಮಲ್ಲಿಗೆ ಹೂ ತಂದ, ಸಂಪಿಗೆಯ ಮೊಗ್ಗುಗಳನ್ನು ತಂದ. ವಿಶಾಲವಾಗಿ ಸುತ್ತಲೂ ಕಂಪನ್ನ, ಕಂಪಿಡುವ, ಕಂಪನ್ನ ಬೀರುವ, ಸುವಾಸನೆಯನ್ನ ಬೀರುವಂತಹ ಸಂಪಿಗೆಯ ಮೊಗ್ಗುಗಳನ್ನ, ಮರುಗ ದವನ ಪಚ್ಚೆ ಪಡ್ಡಳಿಯ ಹೂಗಳು, ಇವೆಲ್ಲ ಬೇರೆ ಬೇರೆ ಹೂವಿನ ಜಾತಿಗಳು. ಮರುಗದ ಹೂವು, ದವನ ಒಂದು ಗಿಡ, ಅದು ದಸರಾ ಸಂದರ್ಭದಲ್ಲಿ ಬಳಸ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಇರುತ್ತೆ, ಇವಾಗೂ ಮಾಡ್ತಾರೆ. ದವನ ಇಷ್ಟು ಉದ್ದ ಇರುತ್ತೆ, ಕಡ್ಡಿಯದು ಗಿಡ. ಎಷ್ಟು ಸುವಾಸನೆ ಅಂದ್ರೆ ಹುಟ್ಟದ ಸಾಕು ಕೈಯೆಲ್ಲ ಸುವಾಸನೆ ಆಗ್ತಾ ಇರುತ್ತೆ. ದವನವನ್ನ, ಪಚ್ಚೆ ಪಡ್ಡಳಿ, ಇವು ಕೂಡ ಹೂವಿನ ಜಾತಿಗಳು. ಈ ಹೂಗಳನ್ನ ಜೊತೆಗೆ ಸುರಗಿ ಸುರವನ್ನೆ ಎಂಬ ಹೂಗಳನ್ನ, ಚೆಂಗಣಿಗಿಲೆ, ಕಡಿಲೆ ಹೂವು,
ಚೆಂಗಡಿಗೆಲೆಯ ಹೂಗಳಿಂದ. ನೋಡಿ ಎಷ್ಟು ಜಾತಿಯ ಹೂಗಳು: ಮೊಲ್ಲೆ ಹೂವು, ಮಲ್ಲಿಗೆ ಹೂವು, ಸಂಪಿಗೆಯ ಮೊಗ್ಗುಗಳು, ಮರುಗ, ದವನ, ಪಚ್ಚೆ, ಪಡ್ಡಳಿ, ಸುರಗಿ, ಸುರಹೊನ್ನೆ, ಚೆಂಗಡಿಗೆಲೆ. ಎಷ್ಟಾದ್ವು? 10 ಜಾತಿಯ ಹೂಗಳನ್ನು ತಂದು 10 ಜಾತಿಯ ಹೂಗಳನ್ನು ತಂದು ಪೂಜಿಸುವುದಕ್ಕೆ ಮುಂದಾಗ್ತಾರೆ. ಹೇಗೆ ನೋಡಿ, ಸಂಗಳಿಸಿ ಸಿಂಗರಿಸಿ ಹೊಂಗಿ ಹೊರಗೇರುತು. ಸಂಗಳಿಸಿ ಅಂದ್ರೆ ಸಂಗ್ರಹಿಸಿದ 10 ಜಾತಿಯ ಹೂಗಳನ್ನು ಸಂಗ್ರಹಿಸಿ ಸಿಂಗರಿಸಿ ಶೃಂಗಾರವನ್ನು ಮಾಡಿ, ಶಿವನಿಗೆ ಶೃಂಗಾರವನ್ನ ಮಾಡಿ ಹೊಂಗಿ ಹೊರಗೇರುತು. ತುಂಬಾ ಉಪ್ಪು ಬಿಟ್ಟ, ತುಂಬಾ ಖುಷಿ ಆಯಿತು. 16 ಜಾತಿಯ ಹೂಗಳನ್ನು ತಂದು ಪೂಜೆ ಮಾಡಿದಾಗ, ಅಲಂಕಾರವನ್ನ ಮಾಡಿ ಪೂಜೆ ಮಾಡುತ್ತಿರುವಾಗ ತುಂಬನೇ ಅತಿಯಾದಂತಹ ಆನಂದವನ್ನ ಮಾದಾರ ಚೆನ್ನ ಪಟ್ಟ. ಆ ಪೂಜೆಯನ್ನ ಹೇಗೆ ಮಾಡ್ತಿದ್ದಾನೆ? ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತು. ಮಾದಾರ ಚೆನ್ನ ಲಿಂಗ ಪೂಜೆಯನ್ನ ಕಾಟಚಾರಕ್ಕೆ ಮಾಡ್ತಾ ಇಲ್ಲ, ಮನವಿಟ್ಟು, ಮನಸ್ಸಿಟ್ಟು. ಮನಸ್ಸಿಟ್ಟು ಎಲ್ಲವನ್ನ ಮೀರುವ ಹಾಗೆ, ಮೀರುತಂ, ಎಲ್ಲವನ್ನ ಮೀರುವ ಹಾಗೆ ಲಿಂಗ ಪೂಜೆಯನ್ನ ಮಾಡ್ತಿದ್ದಾರೆ. ಲಿಂಗ ಪೂಜೆಯನ್ನ ಮಾಡಿ ಮುಗಿಸ್ತಾರೆ. ಪ್ರತಿದಿನ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಮಾದಾರ ಚೆನ್ನ ಈ ರೀತಿಯ ಪೂಜೆಯನ್ನು ಮಾಡಿ ಮುಗಿಸ್ತಿದ್ದ. ಪೂಜೆ ಮುಗಿಸಿದ ಮೇಲೆ ಏನ್ ಮಾಡ್ತಿದ್ದ? ಬಂದು ಅಂದ್ರೆ ಪೂಜೆಯನ್ನ ಮುಗಿಸಿಕೊಂಡು ಬಂದು ತೃಣಜಾಲವಂ ಕೊಯ್ದು ಎತ್ತಿನೊಳು ಹೇರಿ. ಅವನು ಕಾಡಿಗೆ ಹೋಗಿದ್ದಕ್ಕೆ ಹುಲ್ಲನ್ನ ತರೋದಿಕ್ಕೆ, ಹುಲ್ಲನ್ನ ತರೋದಿಕ್ಕೆ. ಊರಿನಲ್ಲಿ ಪೂಜೆ ಮಾಡಿದ್ರೆ ಅದು ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಹುಲ್ಲನ್ನ ತರುವಂತಹ ಕಾಯಕಕ್ಕಾಗಿ ಕಾಡಿಗೆ ಹೋದವನು ಕಾಡಿನಲ್ಲಿ ಶಿವ ಪೂಜೆಯನ್ನ ಮಾಡಿ ಬರುವಾಗ ಕಾಡಿನಿಂದ ಹುಲ್ಲನ್ನು ತಗೊಂಡು ಬರ್ತಿದ್ದ. ನೋಡಿ, ಅದನ್ನ ಮುಂದಿನ ಸಾಲಲ್ಲಿ ಹೇಳ್ತಾ ಇರೋದು. ಬಂದು ತೃಣಜಾಲಮಂ ಕೊಯ್ದು, ತೃಣ ಅಂದ್ರೆ ಹುಲ್ಲು ಅಂತ, ಹುಲ್ಲಿನ ಸಮೂಹವನ್ನ ಕೊಯ್ದು ಎತ್ತಿನೊಳು ಏರಿ, ತನ್ನ ಎತ್ತಿನ ಮೇಲೆ ಏರಿಕೊಂಡು ಹುಲ್ಲನ್ನ ಕತ್ತರಿಸಿದಂತಹ ಮಾದಾರ ಚೆನ್ನ, ಹುಲ್ಲನ್ನ ಕೊಯ್ದುಕೊಂಡಂತಹ ಮಾದಾರ ಚೆನ್ನ ತನ್ನ ಎತ್ತಿನ ಮೇಲೆ ಏರಿಕೊಂಡು, ಎತ್ತಿನ ಮೇಲೆ ಹುಲ್ಲನ್ನ ಏರ್ಕೊಂಡಿದ್ದಾನೆ. ಸಂದ ಪುಳಕಂಗಳಂ ತನ್ನ ಮೈಯೊಳು ಏರಿ ಪೂಜೆಯನ್ನು ಮಾಡಿ ಆಗಿರುವಂತಹ ಸಂತೋಷದಿಂದ ಒಂದಷ್ಟು ಖುಷಿ ಇದೆಯಲ್ಲ, ರೋಮಾಂಚನ, ಆ ರೋಮಾಂಚನವನ್ನ ಮೈಯೊಳು ಹೇರಿಕೊಂಡು ತಾನು ಪೂಜೆ ಮಾಡಿರುವುದರಿಂದ ಆಗಿರುವಂತಹ ಪುಳಕವನ್ನ, ರೋಮಾಂಚನವನ್ನ, ಆನಂದವನ್ನ ತನ್ನ ದೇಹದ ಮೇಲೆ ಹೇರಿಕೊಂಡು, ಕೊಯ್ದಿರುವಂತಹ ಹುಲ್ಲನ್ನ ಎತ್ತಿನ ಮೇಲೆ ಏರ್ಕೊಂಡ, ಪೂಜೆ ಮಾಡಿರುವಂತಹ ಕಾರಣದಿಂದ ಆಗಿರುವಂತಹ ಸಂತೋಷವನ್ನ ತನ್ನ ದೇಹದೊಳಗೆ ಹೇರಿಕೊಂಡ, ತುಂಬಿಕೊಂಡವನು ಏನ್ ಮಾಡ್ದ? ನಡೆ ತಂದು ಚೋಳನ ತುರಂಗ ನಿಳೆಯದ ಮುಂದೆ ನಡ್ಕೊಂಡು ಬಂದ. ಕಾಡಿನಿಂದ ನಡೆದುಕೊಂಡು ಬಂದವನು ಚೋಳನ ತುರಂಗ ನಿಳೆಯದ ಮುಂದೆ, ಚೋಳರಾಜನ ಕುದುರೆ ನಿಲೆಯ, ತುರಂಗ ಕುದುರೆ ನಿಲೆಯದ ಮುಂದೆ, ಕುದುರೆ ಮನೆ, ಕುದುರೆ ಕಟ್ಟಾಕೋ ಮನೆ, ಕುದುರೆಯನ್ನು ಕಟ್ಟಾಕುವಂತಹ ಮನೆ, ಅದರ ಮುಂದಕ್ಕೆ ಬಂದ.
ಬಂದವನು ಏನ್ ಮಾಡ್ದ? ಒಡನೆಯೇ ಅವರೋಪಾದಿಯಲ್ಲಿ ನೂಕಿ ಬರದಿಂದೆ. ಒಡನೆಯೇ ಅವರೋಪಾದಿಯಲ್ಲಿ, ಅವರೋಪಾದಿ ಅಂದ್ರೆ ಒಂದಾದ ಮೇಲೊಂದರಂತೆ. ಮೊದಲು ಒಂದು ಹುಲ್ಲಿನವರೇನಾಗ್ತ, ಆಮೇಲೆ ಇನ್ನೊಂದಾಗ್ತ, ಆಮೇಲೆ ಇನ್ನೊಂದು, ಒಂದಾದ ಮೇಲೊಂದರಂತೆ ಹುಲ್ಲಿನ ಮರೆಯನ್ನ ನೂಕಿ ಹಾಕಿ ವೇಗವಾಗಿ ಬೇಗನೆ ಒಂದಾದ ಮೇಲೊಂದರಂತೆ ಹುಲ್ಲಿನ ಮರೆಯನ್ನ ಹಾಕ್ದ. ಆಮೇಲೆ ಏನ್ ಮಾಡ್ದ? ಹುಲ್ಲಿನ ಕೆಲಸ ಮುಗಿತ. ಒಂದು ಹುಲ್ಲನ್ನ ಕೊಯ್ದುಕೊಂಡು ಬರ್ಲಿಕ್ಕೆ ಕಾಡು ಹೋಗಿದ್ದ, ಪೂಜೆ ಮಾಡ್ದ, ಹುಲ್ಲನ್ನ ಕೊಯ್ದುಕೊಂಡ, ಎತ್ತಿನ ಮೇಲೆ ಹೇರ್ಕೊಂಡ, ಚೋಳರಾಜನ ಕುದುರೆಯ ಮನೆಯ ಮುಂದೆ ಬಂದು ನಿಂತುಕೊಂಡ, ಹುಲ್ಲನ್ನ ಒಂದು ಹೊರೆಯ ನಂತರ ಮತ್ತೊಂದು ಹೊರೆಯನ್ನು ಒಂದಾದ ಮೇಲೊಂದರಂತೆ ಹುಲ್ಲಿನ ಹೊರೆಯನ್ನ ಹಾಕ. ಹಾಕಿದವನು ಆಮೇಲೆ ಏನ್ ಮಾಡ್ದ? ಬಳಲುತ ಬಂದು, ಬೆಳಿಗ್ಗೆ ಹೋಗಿದ್ದಾನೆ, ಆಯಾಸವಾಗಿದೆ, ಬಳಲುತ ಬಂದು, ಆಯಾಸ ಪಡುತ್ತಾ ಬಂದು, ನಿಜನ್ ಇಳೆಯದೋಳು ಕುಳ್ಳಿದ್ದು, ನಿಜನ್ ಇಳೆಯದೋಳು ಕುಳ್ಳಿದ್ದು. ನಿಜನ್ ಅಂದ್ರೆ ಸತ್ಯವಂತ, ಸತ್ಯವಂತನಾದಂತಹ ಮಾದಾರ ಚೆನ್ನನು ಇಳೆಯದೋಳು, ಇಳೆ ಭೂಮಿ, ಭೂಮಿಯ ಮೇಲೆ ಕುಳಿತುಕೊಂಡ, ನೆಲದ ಮೇಲೆ ಕುಳಿತುಕೊಂಡ. ಆಯಾಸಗೊಳ್ಳುತ್ತಾ ಬಂದಂತಹ ಮಾದಾರ ಚೆನ್ನ, ಸತ್ಯವಂತನಾದ ಮಾದಾರ ಚೆನ್ನ ನೆಲದ ಮೇಲೆ ಕುಳಿತುಕೊಂಡ. ನೆಲದ ಮೇಲೆ ಕುಳಿತುಕೊಂಡ ತಕ್ಷಣ ಅವನ ಮನಸ್ಸು ಎಲ್ಲಿಗೋಯ್ತು ನೋಡಿ. ಅವನ ಮನಸ್ಸು ಯಾವ ಕಡೆಗೆ ಹೋಯಿತು ನೋಡಿ. ತೊಳ ತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು, ತೊಳ ತೊಳಿಪ ಫಳಫಳನೆ ಹೊಳೆಯುತ್ತಿರುವ ಶಿವಲಿಂಗದ ಕಡೆ ಅವನ ಚಿತ್ತವು ಹೋಯಿತು. ಚಿತ್ತ ಅಂದ್ರೆ ಮನಸ್ಸು, ಚಿತ್ತ ಮನಸ್ಸು. ಹೊಳೆಯುತ್ತಿರುವಂತಹ ಶಿವಲಿಂಗದ ಕಡೆ ಅವನ ಮನಸ್ಸು ಹೋಯಿತು. ಹೀಗೆ ಅವನ ಮನಸ್ಸು ಶಿವಲಿಂಗದ ಕಡೆಗೆ ಹೋದಂತಹ ಆ ಸಂದರ್ಭದಲ್ಲಿ ಅರಮನೆಯ ದಾಸಿಯರು, ರಾಣಿಯರು ಬರ್ತಾರೆ. ಏನನ್ನ ತಗೊಂಡು? ಅನ್ನವನ್ನ ಹಿಡಿದುಕೊಂಡು ಬರ್ತಾರೆ. ಮುಂದಿನ ಸಾಲಿನಲ್ಲಿ ಇರೆ. ಹೀಗಿರುವಾಗ ಬೋನಮ ಪಿಡಿದರಲ್ಲಿ ತಮ್ಮರಸಿಯರು. ಬೋನ ಅಂದ್ರೆ ಆಹಾರ, ಅನ್ನ. ಅನ್ನವನ್ನ ಹಿಡಿದುಕೊಂಡು ತಮ್ಮ ಅರಸಿಯರು ನಿಂತಿದ್ದಾರೆ, ತಮ್ಮ ರಾಣಿಯರು ನಿಂತಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ, ಕೆಲಸವನ್ನ ಮುಗಿಸಿಕೊಂಡು ಬಂದಿದ್ದಾರೆ ಅಂತ ಅನ್ನವನ್ನ ಹಿಡಿದುಕೊಂಡು, ಅವರಿಗೆ ಊಟವನ್ನ ಕೊಡ್ಲಿಕ್ಕೆ ಅನ್ನವನ್ನ ಹಿಡಿದುಕೊಂಡು ನಿಂತಿದ್ದಾರೆ. ಆ ಅನ್ನವನ್ನ ಇವರಿಗೆ ಕೊಡ್ತಾ ಇದ್ದಾರೆ. ಕೊಡುತ್ತಿರುವಂತಹ ಅನ್ನವನ್ನ ಅವರು ಹೇಗೆ ಸ್ವೀಕರಿಸ್ತಿದ್ದಾರೆ? ಮಾದಾರ ಚೆನ್ನ ಹೇಗೆ ಸ್ವೀಕರಿಸ್ತಿದ್ದಾರೆ ಅಂದ್ರೆ, ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು. ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು. ತುಂಬಾ ಬಡವರಾದಂತಹ ಮಾದಾರ ಚೆನ್ನನ ಪರಿವಾರದವರು ಏನಂತ ಸ್ವೀಕಾರ ಮಾಡ್ತಿದ್ದಾರೆ ಅಂದ್ರೆ, ಹರನಿತ್ತುದಂ ಭಕ್ತಿಯಿಂದ, ಭಕ್ತಿಯಿಂದ ಶಿವನೇ ಕೊಡುತ್ತಿದ್ದಾನೆ ಪ್ರಸಾದವನ್ನ, ಶಿವನೇ ಪ್ರಸಾದವನ್ನ ಕೊಡುತ್ತಿದ್ದಾನೆ ಎಂದು ಭಾವಿಸಿಕೊಂಡು ಅಲ್ಲಿರುವಂತಹ ಎಲ್ಲ ಬಡವರು, ಕೆಲಸಕ್ಕೆ ಹೋಗಿದ್ದಂತಹ ಕಡುಬಡವರು ಲಿಂಗ ಪ್ರಸಾದಮಂ ಸಾದರಂ ಕೈಗೊಂಡು, ಶಿವನ ಪ್ರಸಾದವನ್ನ ಸಾದರಂ, ಸಾದರ ಅಂದ್ರೆ ಪ್ರೀತಿ ಅಂತ, ಪ್ರೀತಿಯಿಂದ ಪಡೆದುಕೊಳ್ಳುತ್ತಾರೆ. ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಬರ್ತಾರೆ,
ತಮ್ಮ ಅರಸಿಯರು ಕೊಡುವಂತಹ ಪ್ರಸಾದವನ್ನು ತಗೊಳ್ತಾರೆ, ಸುಖವಾಗಿ ಇರ್ತಾರೆ. ಪ್ರೀತಿಯಿಂದ ಪಡೆದುಕೊಂಡು ಜಂಗಮ ನಿಧಾನನ್ ಇಪ್ಪಂ, ಜಂಗಮ ನಿಧಾನನ್ ಇಪ್ಪಂ, ಜಂಗಮ ನಿಧಾನ. ಇವನು ಜಂಗಮರಲ್ಲಿಯೇ ಸಂಪದ್ಭರಿತನಾದಂಥವನು. ಸಂಪದ್ಭರಿತನಾದಂತಹ ಜಂಗಮ ಎಂದು ಕರೆಸಿಕೊಂಡಿರುವ ಮಾದಾರ ಚೆನ್ನ ಹೀಗೆ ಇದ್ದಾನೆ. ಸುಖವನ್ ಎಡೆಗೊಂಡು ಸುಖವನ್ನ ಅನುಭವಿಸುತ್ತಾ, ಸುಖವಾಗಿ ಸುಖ ಪಡುತ್ತಾ, ಸುಖದಿಂದ ಮಾದಾರ ಚೆನ್ನ ಹೀಗೆ ಕೆಲಸವನ್ನ ಮಾಡ್ತಾ ಇದ್ದಾನೆ. ನಮಗೆ ಇಲ್ಲಿ ಮಾದಾರ ಚೆನ್ನನ ಪ್ರತಿದಿನದ ಕಾಯಕ ಎಂತಹುದು ಅನ್ನುವುದರ ಪರಿಚಯ ಆಯಿತು. ಪ್ರತಿದಿನ ಸೂರ್ಯೋದಯದ ಸಂದರ್ಭದಲ್ಲಿ ಎದ್ದೇಳ್ತಿದ್ದ, ಕಾಡಿಗೆ ಹೋಗ್ತಿದ್ದ, ಅಲ್ಲಿ ಶಿವಪೂಜೆಯನ್ನ ಹಲವಾರು ರೀತಿಯ ಹೂಗಳನ್ನು ತಂದು ಪೂಜೆ ಮಾಡ್ತಿದ್ದ. ಪೂಜೆ ಮುಗಿದ ಮೇಲೆ ಹುಲ್ಲನ್ನು ಕೊಯ್ದುಕೊಂಡು ಎತ್ತಿನ ಮೇಲೆ ಹೇರಿಕೊಂಡು ಬರ್ತಿದ್ದ. ಅದರ ಕುದುರೆಯ ನಿಲಯದ ಮುಂದೆ ಹಾಕ್ತಿದ್ದ, ಬಂದು ಕುಳಿತುಕೊಳ್ತಿದ್ದ. ಆಗ ತಮ್ಮ ಅರಸಿಯರು ಕೊಡುವಂತಹ ಆಹಾರವನ್ನ ಶಿವಲಿಂಗ, ಶಿವಪ್ರಸಾದ ಎಂದು ಭಾವಿಸಿಕೊಂಡು ಸ್ವೀಕಾರ ಮಾಡ್ತಿದ್ದ. ಹೀಗೆ ಅವನು ಜಂಗಮತ್ವವನ್ನೇ ಸಂಪತ್ಪರಿತನಾಗಿ ಒಳಗೊಂಡಂತಹ ಮಾದಾರ ಚೆನ್ನ ಸುಖವಾಗಿ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಿದ್ದ. ಈ ರೀತಿ ಎಷ್ಟು ವರ್ಷ ನೋಡಿ. ಈ ತೆರದೋಳ್ ತೆರ ರೀತಿ, ಈ ರೀತಿಯಲ್ಲಿ 60 ವತ್ಸರಂ ನಡೆಯುತ್ತಿದೆ. ವತ್ಸರ ಅಂದ್ರೆ 60 ವರ್ಷ ಅಂತ. 60 ವತ್ಸರಂ, 60 ವರ್ಷ ಕಳಿತಂತೆ. ಅಂದ್ರೆ ಮಾದಾರ ಚೆನ್ನ ರಹಸ್ಯವಾಗಿ ಪೂಜಿಸುವುದನ್ನ 60 ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ. 60 ವರ್ಷದಿಂದ ಅವರು ಮಾಡಿಕೊಂಡು ಬಂದಿರುವಂತಹ ಗುಪ್ತವಾದಂತಹ ಭಕ್ತಿಯನ್ನ ಯಾರೂ ಕೂಡ ಪತ್ತೆ ಹಚ್ಚುವುದಕ್ಕೆ, ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗೆ ಮಾದಾರ ಚೆನ್ನ 60 ವರ್ಷಗಳ ಕಾಲ ನಿರಂತರವಾಗಿ ಯಾರಿಗೂ ತಿಳಿಯದಂತೆ ಶಿವಪೂಜೆಯನ್ನ ಮಾಡಿಕೊಂಡು ಬಂದಿದ್ದಾನೆ. ಅದನ್ನೇ ಕೊನೆ ಸಾಲಲ್ಲಿ ಹೇಳ್ತಾರೆ, ಭೂತಳದೋಳ್ ಅತಿ ಗುಪ್ತ ಪೂಜೆ ದಳವೇರುತ್ತಿರೆ. ಭೂತಳ ಅಂದ್ರೆ ಭೂಭಾಗ ಅಂತ. ಭೂಭಾಗದಲ್ಲಿ ಅತಿ ಗುಪ್ತ ಪೂಜೆ, ಅತಿಯಾಗಿ ರಹಸ್ಯವಾಗಿ ನಡೆದುಕೊಂಡು ಬರುತ್ತಿರುವಂತಹ ಈ ಪೂಜೆ ದಳವೇರುತ್ತಿರೆ. ಉತ್ಸಾಹದಿಂದ ನಡೀತಾ ಇದೆ, ಉತ್ಸಾಹದಿಂದ ನಡೆದುಕೊಂಡು ಬರ್ತಾ ಇದೆ. ಹೀಗೆ 60 ವರ್ಷಗಳ ಕಾಲ ಮಾದಾರ ಚೆನ್ನ ಗುಪ್ತವಾಗಿ ಶಿವಪೂಜೆಯನ್ನ ಮಾಡಿಕೊಂಡು ಬರ್ತಿದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಕಥಾಭಾಗವನ್ನು ನಾವು ನಿಲ್ಲಿಸ್ಕೊಳ್ಳೋಣ.